ಪರಮಾತ್ಮ ತಂದೆ ನಮಗೆ ಕಾಣಿಸುವುದಿಲ್ಲ ಎಂದು ಯಾರು ಹೇಳುತ್ತಾರೆ? ಯಾವಾಗ ಜಗತ್ತಿನಲ್ಲಿ ನಮಗೆ ಯಾರೂ ಕಾಣಿಸುವುದಿಲ್ಲವೋ ಆ ಸಮಯದಲ್ಲಿ ಕೇವಲ ಒಬ್ಬ ಪರಮಾತ್ಮ ತಂದೆ ಮಾತ್ರ ನಮಗೆ ಕಾಣಿಸುತ್ತಾರೆ. ಅಂದರೆ ನಮ್ಮ ಜೀವನದಲ್ಲಿ ಸಮಸ್ಯೆ ಬಂದಾಗ, ಪರಿಸ್ಥಿತಿ ಬಂದಾಗ ನಮ್ಮ ಎಲ್ಲ ಸಂಬಂಧಿಗಳು, ಎಲ್ಲ ಮಿತ್ರರು ನಮ್ಮ ಕೈಯನ್ನು ಬಿಟ್ಟು ಬಿಡುತ್ತಾರೆ. ಯಾವಾಗ ಎಲ್ಲ ಸಂಬಂಧಿಗಳು ಕೈಯನ್ನು ಬಿಡುತ್ತಾರೋ ಆಗ ನಮಗೆ ಕೇವಲ ಒಬ್ಬ ಪರಮಾತ್ಮ ತಂದೆ ಮಾತ್ರ ಕಾಣಿಸುತ್ತಾರೆ. ಸಮಸ್ಯೆಯ ಸಮಯದಲ್ಲಿ ನಾವು ಕೇವಲ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ. ಏಕೆಂದರೆ ನಮಗೆ ಗೊತ್ತಿದೆ, ನಮ್ಮನ್ನು ಆ ಸಮಸ್ಯೆಯಿಂದ ಮುಕ್ತ ಮಾಡುವಂತಹ ಶಕ್ತಿ ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಮಾತ್ರ ಇದೆ ಎಂದು. ಆದ್ದರಿಂದ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಪರಮಾತ್ಮ ತಂದೆ ಸದಾ ನನ್ನ ಜೊತೆಗೆ ಇದ್ದಾರೆ. ಪ್ರತಿಯೊಂದು ಪರಿಸ್ಥಿತಿಯ ಸಮಯದಲ್ಲೂ ಪರಮಾತ್ಮ ತಂದೆ ನನ್ನ ಜೊತೆಗಿದ್ದು ಆ ಪರಿಸ್ಥಿತಿಯಿಂದ ಮುಕ್ತ ಆಗುವಂತಹ ಶಕ್ತಿಯನ್ನು ನನಗೆ ನೀಡಿ ಆ ಪರಿಸ್ಥಿತಿಯಿಂದ ನನ್ನನ್ನು ಪಾರು ಮಾಡುತ್ತಿದ್ದಾರೆ. ಅಂದ ಮೇಲೆ ಸದಾ ಆ ಒಬ್ಬ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು ಮತ್ತು ಸದಾ ಆ ಒಬ್ಬ ಪರಮಾತ್ಮ ತಂದೆಯನ್ನೇ ನೋಡಬೇಕು. ಏಕೆಂದರೆ ಸಮಸ್ಯೆ ಬಂದಾಗ ಒಬ್ಬ ಪರಮಾತ್ಮ ತಂದೆ ಮಾತ್ರ ನಮಗೆ ಕಾಣಿಸುತ್ತಾರೆ. ಅಂದ ಮೇಲೆ ಸದಾ ಆ ಒಬ್ಬ ಪರಮಾತ್ಮ ತಂದೆಯೇ ನಮಗೆ ಕಾಣಿಸುತ್ತಿರಬೇಕು.